12 ವರ್ಷದ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಒಳ್ಳೆ ಪ್ಲೇ ಏರಿಯಾನ ನಾವು ಹೇಳೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಹೊಸಕೋಟೆ ಗೌರ್ಮೆಂಟ್ ಕಾಲೇಜ್ ರೋಡಲ್ಲಿ ಒಂದು ಹ್ಯಾಪಿ ಹಬ್ಬ ಅಂತ ಹೇಳ್ಬಿಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಕ್ಕಳಿಗೆ 365 ದಿನಗಳು ಕಾಲ ಕೂಡ ಇಲ್ಲಿ ಓಪನ್ ಇರುತ್ತೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಈಗ ನಾವೆಲ್ಲ ಬೇರೆ ಕಡೆ ಹೋದಾಗ ಮಾಲ್ಸ್ಗೆಲ್ಲ ಹೋದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಇಲ್ಲಿ ನಮ್ಮ ಹೊಸಕೋಟೆ ಜನತೆಗೆ ಹಳ್ಳಿ ಜನಕ್ಕೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ಮಕ್ಕಳು ಹೋಗಿ ಸಿಟಿಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವು ಆಟ ಆಡ್ಸೋಕ್ಕೆ ಸಾಧ್ಯವಾಗೋದಿಲ್ಲ. ಅಂಥವರು ಎಂಥವರು ಕೂಡ ಬಂದು ನಮ್ಮ ಹ್ಯಾಪಿ ಹಬ್ಬಲ್ಲಿ ಮಕ್ಕಳನ್ನ ಆಟ ಆಡಿಸಬಹುದಾಗಿದೆ. ಸೊ ಇದು ಅನ್ಲಿಮಿಟೆಡ್ ಆಗಿರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಸಹ ನಾವು ಮಕ್ಕಳನ್ನು ಆಟ ನೋಡ್ಬೋದು ಇಲ್ಲಿ. ಸೊ ಮಕ್ಕಳು ಕೂಡ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಈಗ ಮಾಲ್ಗೆಲ್ಲ ಹೋದಾಗ 1 hour ಅಷ್ಟೇ ಟೈಮ್ ಇರುತ್ತೆ. ಅಲ್ಲಿ ತುಂಬ ಬಿಗ್ ಬಜೆಟಲ್ಲಿ ಇರುತ್ತೆ. ಬಟ್ ನಮ್ಮಲ್ಲಿ ಹಾಗಿರೋದಿಲ್ಲ. ಬೆಳಗ್ಗೆ 11 ಗಂಟೆಗೆ ಬಂದು ನಾವು 8 ಗಂಟೆ ತನಕ ನಿಮ್ಮ ಮಗು ಆಟ ಆಡುತ್ತಂದ್ರೆ ನಾವು ಅವಕಾಶ ಮಾಡಿಕೊಡ್ತೀವಿ. ಸೊ ನಮ್ಗೆ ಇಲ್ಲಿ ಫ್ರೆಂಡ್ಲಿ ಆಗಿರುವಂತಹ ಸ್ಟಾಫ್ ಇದ್ದಾರೆ. ಸೊ ಹಾಗಾಗಿ ನಾವು ಮಕ್ಕಳು ಧೈರ್ಯವಾಗಿ ಇಲ್ಲಿ ಬಿಟ್ಟು ಸಹ ಇಲ್ಲಿ ಹೊರಗಡೆ ಹೋಗಿ ಆಟ ಆಡುವಂಥದ್ದು, ಅಥವಾ ಪೇರೆಂಟ್ಸ್ಗೆ ಏನಾದರೂ ಕೆಲಸ ಇದೆ ಅಂತ ಅಂದಾಗ ಅವ್ರ ಪೇರೆಂಟ್ಸ್ ಕೂಡ ಧೈರ್ಯವಾಗಿ ಮಕ್ಕಳನ್ನ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಕರ್ಕೊಂಡು ಹೋಗುವಂಥ ಅವಕಾಶ ಕೂಡ ನಮ್ಮಲ್ಲಿ ಇದೆ. ಸೊ ಇಲ್ಲಿ ಈಗ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ 3 ವರ್ಷ ಮಾಡಿದ್ವಿ. ಇದು 3ನೇ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. 3ನೇ ವರ್ಷದಲ್ಲಿ ಏನು ವಿಶೇಷ ಅಂತ ಹೇಳೋದಾದರೆ ಬೇರೆ ಕಡೆ ನಾವು ಸಮ್ಮರ್ ಕ್ಯಾಂಪ್ ಇದೆ. ನಿಮ್ಮ ಸಮ್ಮರ್ ಕ್ಯಾಂಪಲ್ಲಿ ಏನು ವಿಶೇಷ ಅಂತ ನೋಡುವಂಥದ್ದಾದರೆ ನಮ್ಮಲ್ಲಿ ಇಲ್ಲಿ ನಾವು ಹಳ್ಳಿಯಲ್ಲಿ ಇದ್ದಂತಹ ಹಳ್ಳಿಯ ವಾತಾವರಣ ಅಂತ ಮರು ಕ್ರಿಯೇಟ್ ಮಾಡುವಂಥದ್ದು, ಮತ್ತೆ ನಮ್ಮ ಹಳ್ಳಿ ಮಕ್ಕಳಿಗೆ ಕಣ್ಮರಿ ಆಗ್ತಿರುವಂಥ ಒಂದು ನಮ್ಮ ಹಳೆಯ ಜನ್ರೇಷನ್ ಏನಿದೆ ಅದನ್ನು ಮತ್ತೆ ನಾವು ನಮ್ಮ ಮಕ್ಕಳ ಕಣ್ಣು ಮುಂದೆ ತರುವಂಥದ್ದು. ನಾವು ಒಂದು 15 ದಿನಗಳ ಕಾಲ ಅದನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದು ಏನು ಅಂತಂದರೆ ಮಕ್ಕಳ ಕೈಯಲ್ಲೇ ನಾವು ಮಡಿಕೆ ಪೇಂಟಿಂಗ್ ಮಾಡಿಸುವಂಥದ್ದಾಗಿರ್ಬೋದು, ಅಥವಾ ರಸದಿಂದ ಕಸವನ್ನು ತಗೊಂಡ್ಬರುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ಪ್ಲಾಸ್ಟಿಕ್ನ ಮತ್ತು ರೀಸೈಕ್ಲಿಂಗ್ ಮಾಡುವಂಥದ್ದಾಗಿರಬಹುದು, ಅಥವಾ ಮತ್ತು ಹಳ್ಳಿಗೆ ನಾವು ಹೋಗ್ಬೋದು. ಒಂದು ಮಕ್ಕಳು ಮತ್ತು ಅವರ ಪೋಷಕರೊಂದಿಗೆ ನಾವು ಒಂದು ಹಳ್ಳಿಗೆ ಒಂದು ವಿಸಿಟ್ ಮಾಡಿ ಹಳ್ಳಿಯ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಪರಿಚಯ ಮಾಡಿಸುವಂಥದ್ದಾಗಿರ್ಬೋದು. ಅಥವಾ ತದನಂತರ ಮತ್ತು ಗಾಳಿಪಟ ಉತ್ಸವ ಅಂತ ಮಾಡ್ತಾ ಇದ್ವಿ. ಮತ್ತು ಸೈನ್ಸ್ ಎಕ್ಸ್ಪೆರಿಮೆಂಟ್ ಇಲ್ಲೇ ನಾವು ಮಕ್ಕಳ ಕೈಯಿಂದನೇ ಮಾಡಿಸ್ತಾ ಇದ್ದೀವಿ. ಸೊ ಮಕ್ಕಳೇ ಕಲಿಯುವಂಥದ್ದು. ನಾವು ಇಲ್ಲಿ ಫ್ರೆಂಡ್ಲಿ ಆಗಿರುವಂತಹ ಟೀಚರ್ಸ್ ಇರೋದರಿಂದ, ಇಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಟೀಚರ್ಸ್ ಇರೋದರಿಂದ ಎಲ್ಲರಿಗೂ ಪ್ರತಿಯೊಂದು ಮಗುವಿಗೂ ಸಹ ನಾವು ಗಮನವನ್ನು ಕೊಟ್ಟು ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ನಮ್ಮಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ಇನ್ನೂ ಕೆಲವೊಂದು ವಿಶೇಷವಾದಂತಹ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಆ ವಿಶೇಷ ತರಬೇತಿ ಏನು ಅಂತ ಅಂದರೆ ನೀವು ತಿಳ್ಕೋಬೇಕು ಅಂತ ಏನಾದರೂ ನಿಮ್ಮಲ್ಲಿ ಆಸಕ್ತಿ ಇದ್ದಂತ ಆದರೆ ನಮ್ಮ ಸಮ್ಮರ್ ಕ್ಯಾಂಪ್ಗೆ ಅಟೆಂಡ್ ಮಾಡಬಹುದು.